ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ರೇಷನ್ ಕಾರ್ಡ್ನಲ್ಲಿ ಕೇಂದ್ರದಿಂದ ಹೊಸ ನಿಯಮ, ಭಾರಿ ಬದಲಾವಣೆ. ಭಾರತದ ಸರ್ಕಾರವು ಬಡ ಕುಟುಂಬಗಳಿಗೆ ಪಡಿತರ ಚೀಟಿಯನ್ನು ನೀಡಿದೆ. ಹಾಗೆಯೇ ಈ ರೇಷನ್ ಕಾರ್ಡ್ ಹೊಂದಿದ ಕುಟುಂಬಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಸಹ ವಿತರಣೆ ಮಾಡುತ್ತಾ ಇದೆ. ಹಾಗೆಯೇ ಭಾರತದ ಎಲ್ಲ ಬಡ ಕುಟುಂಬಗಳಿಗೂ ನೆರವಾಗಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಕೇಂದ್ರ ಸರ್ಕಾರವು ಭಾರತದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲವಾಗುವಂತಹ ಬದಲಾವಣೆಗಳನ್ನು ಮಾಡುತ್ತಿದೆ. ಈ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರವು ಭಾರತದಲ್ಲಿನ ಬಡ ಕುಟುಂಬಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಮಾತ್ರವಲ್ಲದೆ, ಹೊರಗಿನ ರಾಜ್ಯದ ಬಡ ಕುಟುಂಬಗಳು ಬೇರೆ ರಾಜ್ಯಕ್ಕೆ ಹೋದಾಗ ಸೂಕ್ತ ಪ್ರಯೋಜನಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ತಂದಿದೆ. ಈ ಎಲ್ಲ ಬದಲಾವಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈಗಿರುವ ಪಡಿತರ ಕಾರ್ಡನ್ನು ಹೊಸ ಡಿಜಿಟಲ್ ಪಡಿತರಕ್ಕೆ ಪರಿವರ್ತಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಸ್ನೇಹಿತರೆ, ಆಗಸ್ಟ್ನಲ್ಲಿ ಖಾಸಗಿ ಪಡಿತರ ಚೀಟಿಗಳಿಗೆ ಕಾರ್ಯವಿಧಾನವನ್ನು ಪರಿಚಯಿಸದಂತೆ ಆಗಸ್ಟ್ನಿಂದ ಈ ಹೊಸ ಬದಲಾವಣೆಗಳನ್ನು ಪರಿಚಯಿಸಲು ಸರ್ಕಾರ ಕೆಲವು ವ್ಯವಸ್ಥೆಗಳನ್ನು ಮಾಡುತ್ತಿದೆ. ಮುಂದಿನ ದಿನಗಳಲ್ಲಿ ಕೆಲಸ ಹುಡುಕಿಕೊಂಡು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಲಸೆ ಹೋಗುವ ಬಡ ಕುಟುಂಬಗಳು ತಮ್ಮ ಕುಟುಂಬಗಳಿಗೆ ಆ ರಾಜ್ಯದ ಪ್ರಯೋಜನಗಳನ್ನು ಪಡೆಯಲು ಇತರ ರಾಜ್ಯಗಳ ಪಡಿತರ ಚೀಟಿಯನ್ನು ಬಳಸಲು ಸಾಧ್ಯವಾಗುತ್ತದೆ. ಸದ್ಯದಲ್ಲಿಯೇ ರಾಜ್ಯದಲ್ಲಿ ಉಚಿತ ಪಡಿತರವನ್ನು ಹೊರತುಪಡಿಸಿ ಅಗ್ಗದ ದರೆಯಲ್ಲಿ ಇತರ ಆಹಾರ ಉತ್ಪನ್ನಗಳನ್ನು ಖರೀದಿಸುವ ಅವಕಾಶವೂ ದೊರೆಯಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೊಸ BPL ಕಾರ್ಡ್ ಅನ್ನು ಅತ್ಯಂತ ತ್ವರಿತವಾಗಿ ಮತ್ತು ಸುಲಭವಾಗಿ ಪಡೆಯುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದರೂ ಅಧಿಕೃತವಾಗಿ ಆಹಾರ ಇಲಾಖೆಗೆ ತೆರಳಿ ಅರ್ಜಿಯನ್ನು ಹಾಜರುಪಡಿಸಬಹುದು. ಪ್ರತಿಯೊಂದು ರಾಜ್ಯವು ಜನಸಂಖ್ಯೆಯ ಆಧಾರದ ಮೇಲೆ ವಿಭಿನ್ನವಾಗಿ ಪಡಿತರ ಚೀಟಿಗಳನ್ನು ವಿತರಿಸುತ್ತದೆ ಮತ್ತು ಬಡ ಕುಟುಂಬಗಳಿಗೆ ಅವರ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ವಿತರಿಸಲಾಗುತ್ತದೆ. ನಿಮಗೆ ಈಗಾಗಲೇ ತಿಳಿದಿರುವಂತೆಯೇ ಬಡತನ ರೇಖೆಯ ಕೆಳಗೆ ಮತ್ತು ಬಡತನ ರೇಖೆಯ ಮೇಲೆ ವಿಂಗಡಿಸಲಾಗಿದೆ. ಭಾರತವು ಸುಮಾರು 1.90 ಕೋಟಿ ಬಡವರನ್ನು ಒಳಗೊಳ್ಳಲು ಹೊಸ BPL ಕಾರ್ಡ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿದೆ. ಇದರಿಂದ ಪ್ರತಿ ಬಡ ಕುಟುಂಬವು ಈ ವ್ಯವಸ್ಥೆಯಿಂದ ಪ್ರಯೋಜನ ಪಡೆಯುತ್ತಿದೆ. ನಿಮ್ಮ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿಯಿಂದ ಈ ಹೊಸ ಅಪ್ಡೇಟ್ ಅಥವಾ ಕಲ್ಪನೆಯ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆಯಬಹುದು ಮತ್ತು ಹೊಸದಾಗಿ ಮಾಡಿಸ್ಕೋಬಹುದು. ಹೆಚ್ಚುವರಿಗಾಗಿ ನಿಮ್ಮ ರಾಜ್ಯದ ಆಹಾರ ಇಲಾಖೆಗೆ ಭೇಟಿ ನೀಡುವ ಮೂಲಕ ಮತ್ತು ನಿಮ್ಮ ಆಹಾರ್ ಕಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು ಒದಗಿಸುವ ಮೂಲಕ ನೀವು ಈ ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ಪಡೆಯಬಹುದು. ಈ ವ್ಯವಸ್ಥೆಯ ಮೂಲಕ ನಿಮ್ಮ ಗ್ರಾಮದ ಪ್ರತಿಯೊಬ್ಬರೂ ಬಹುಮಾನ ಮಳಿಗೆಯಲ್ಲಿ ಆಹಾರ ಧಾನ್ಯಗಳಿಗೆ ಸಮಾನವಾಗಿ ಅರ್ಜಿ ಸಲ್ಲಿಸುವ ಹಕ್ಕನ್ನು ಹೊಂದಿದ್ದಾರೆ. ಅಲ್ಲದೆ ಮೇಲೆ ಹೇಳಿದಂತೆ ನಿಮ್ಮ ಪಡಿತರ ಚೀಟಿಯ ಮೂಲಕ ನೀವು ಆಗಸ್ಟ್ನಲ್ಲಿ ಎಲ್ಲ ಸೌಕರ್ಯಗಳನ್ನು ಪಡೆಯುತ್ತೀರಿ. BPL ರೇಷನ್ ಕಾರ್ಡ್ನಲ್ಲಿ ಕೇಂದ್ರದಿಂದ ಬಂದ ಹೊಸ ನಿಯಮಗಳಿಂದ ಜನಗಳಿಗೆ ತುಂಬಾ ಅನುಕೂಲವಾಗುತ್ತದೆ. ಈ ಡಿಜಿಟಲ್ ಕಾರ್ಡಿಂದ ನೀವು ಯಾವುದೇ ರಾಜ್ಯಕ್ಕೆ ಪ್ರಯಾಣಿಸಿದರೂ ಅಲ್ಲಿ ಸೌಲಭ್ಯಗಳನ್ನು ಪಡ್ಕೋಬಹುದು. ಇದು ಕೇಂದ್ರದಿಂದ BPL ಕಾರ್ಡ್ದಾರರಿಗೆ ಬಂದ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗುವ ಜನರಿಗೆ ತುಂಬಾ ಅನುಕೂಲವಾಗಿದೆ ಈ ನಿಯಮ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನ್ಯಾಯಬೆಲೆ ಅಂಗಡಿ ಅವರನ್ನು ಸಂಪರ್ಕಿಸಿ ಇದರ ಲಾಭವನ್ನು ಪಡೆಯಿರಿ. ಎಲ್ಲರಿಗೂ ಉಪಯೋಗವಾಗುವ ಈ ವಿಡಿಯೋವನ್ನು ಶೇರ್ ಮಾಡಿ. ಹೊಸ ಅಪ್ಡೇಟ್ಸ್ಗಾಗಿ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.